ನನಗೆ ಹರಿಣಿ ಬಗ್ಗೆ ತಿಳ್ಕೊಳ್ಳೋದು ಬೇಕಾಗಿತ್ತು. ಯಾರನ್ನ ಕೇಳೋದು ಅಂತ ಗೊತ್ತಾಗ್ಲಿಲ್ಲ. ಈ ಕೆಲಸನ ಸತ್ಯನ್ ಗುಪ್ಪಿಸಿದೆ. ಹರಿಣಿ ಮುಂಚಿನ ಜೀವನದ ಬಗ್ಗೆ ನನಗೆ ಗೊತ್ತಾಗಿದೆ. ಸೋ ವಾಟ್? ಮುಂಚಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಏನು ಸಂಬಂಧ? ದುಷ್ಯಂತ್, ಇಲ್ಲೇ ನಿಮ್ಮ ಮಗಳಿದ್ದಾಳೆ. ಅವಳೆದುರಿಗೆ ಮಾತಾಡೋದು ತಪ್ಪಾಗತ್ತೆ. ನೀವು ನಂಗೊಂದು ಮಾತು ಕೊಟ್ಟಿದ್ದೀರಾ, ನೆನಪಿದೆ ತಾನೆ? ಡ್ಯಾಡ್, ಏನು ಮಾಮ್ ಹೇಳ್ತಾ ಇರೋದು? ಶಾರದಾ ಅವರೇ, ನೀವು ಏನಿಲ್ಲ ಮಿಂಚು, ಅದು ಹರಿಣಿಗೆ ಒಳ್ಳೇದು ಮಾಡೋದಕ್ಕೆ ನಾನು ಅಮ್ಮ ನಿರ್ಧಾರ ಮಾಡಿದ್ವಿ. ಅದ್ರ ಬಗ್ಗೆ ಹೇಳಿದ್ರು ಅಷ್ಟೇ. ಕಮಾನ್ ಡ್ಯಾಡ್, ನೀವು ಅಮ್ಮನ ಗ್ಯಾಂಗ್ ಸೇರ್ಕೊಂಡ್ರಾ? ಮಾಮ್ ನಿಮಗೂ ಬ್ರೈನ್ ವಾಶ್ ಮಾಡಿಬಿಟ್ರಾ ಡ್ಯಾಡ್? ಪ್ಲೀಸ್ ಮಗಳೇ, ಕೇಳಿಸ್ಕೋ. ವಿಷಯ ಏನು ಅಂತ ಗೊತ್ತಾಗೋಕೆ ಮುಂಚೆನೇ ಎಗರಾಡಬೇಡ. ಶಾರದಾ ಅವರೇ, ಹರಿಣಿ ವಿಷಯದಲ್ಲಿ ನಂದೇನು ತಕರಾರಿಲ್ಲ. ನಿಮಗೆ ಚೆನ್ನಾಗಿ ಗೊತ್ತು, ನಾನು ಒಂದ್ಸಲ ಮಾತು ಕೊಟ್ಟ ಮೇಲೆ ಯಾರನ್ನು ಬೇಕಾದರೂ ಎದುರು ಹಾಕ್ಕೊಂಡು ಕೊಟ್ಟ ಮಾತನ್ನು ಉಳಿಸ್ಕೋತೀನಿ ಅಂತ. ಸರಿ, ಆದರೆ ಈಗ ಯಾಕೆ ಮತ್ತೆ ಹರಿಣಿ ವಿಷಯಕ್ಕೆ ಎತ್ಕೋದು? ವಿಷಯಗಳು ತುಂಬ ಇರುತ್ತೆ ಭೂತಕಾಲದಲ್ಲಿ. ಸತ್ಯ ತುಂಬ ವಿಷಯಗಳನ್ನು ಕಲೆ ಹಾಕಿದ್ದಾರೆ. ತುಂಬ ಅನ್ನೋಕ್ಕಿಂತ ಮುಖ್ಯವಾದ ವಿಚಾರಗಳು. ಹೌದಾ? ಏನಂಥ ವಿಷಯ? ಈ ಫೋಟೋದಲ್ಲಿರೋನು ವರುಣ್ ಅಂತ. ನಿಮ್ಮಲ್ಲಿ ಈಗ ಇವನು ಯಾರು ಅನ್ನೋ ಪ್ರಶ್ನೆ ಹುಟ್ಟುತ್ತಲ್ಲ. ಇವನು ಹರಿಣಿ ಮೊದಲು ಪ್ರೀತಿಸ್ತಿದ್ದ ಹುಡುಗ. ನನಗೂ ಹೀಗೆ ಆಗಿತ್ತು ಶಾರದಾ ಅವರೇ. ಹರಿಣಿ ಈ ಹುಡುಗನ್ನ ಪ್ರೀತಿಸಿ ಆಮೇಲೆ ಯಾಕೋ ದೂರ ಆಗಿದ್ದಾಳೆ. ಅವಳಿಗೆ ನೋವಿದೆ, ಸಂಕಟ ಇದೆ. ಪಾಪ ಈ ವರುಣ್ನೇ ಮದುವೆ ಆಗ್ಬೇಕಿತ್ತಂತೆ. ಆಮೇಲೆ ನಿಮ್ಮ ತಾಯಿಯವರ ಬಲವಂತಕ್ಕೆ ಅರ್ಜುನ್ನ ಮದುವೆ ಆಗೋಕೆ ಹೊರಟಿದ್ದ. ಇದರಲ್ಲಿ ಯಾರ ಸ್ವಾರ್ಥ ಇದೆಯೋ ಗೊತ್ತಿಲ್ಲ. ಆದರೆ ಹರಿಣಿ ಪಾಪ ತನ್ನ ಹಳೆ ಪ್ರೀತಿನ ಮರೆತು ಅರ್ಜುನ್ನ ಇಷ್ಟಪಡೋ ಸಂದರ್ಭ ಬಂತು. ಆದರೆ ಇದೇ ನಿಜ ಅಂತ ಹೇಗೆ ನಂಬೋದು? ಅದಕ್ಕೆ ಫೋಟೋ ಇಸ್ಕೊಂಡಿದ್ದೀನಿ. ಹರಿಣಿಗೆ ಕೇಳಿ ಅವಳು ನಿಜ ಅಂದರೆ ಗೊತ್ತಾಗುತ್ತಲ್ಲ. ನಾವು ಬಲವಂತವಾಗಿ ಹರಿಣಿ ದಾರಿ ತಪ್ಪಿಸಿ ಅರ್ಜುನ್ ಮಿಂಚು ಮದುವೆ ಮಾಡಿದರೆ ಎಲ್ಲಿ ಹರಿಣಿ ಲೈಫ್ ಹಾಳಾಗ್ಬಿಡುತ್ತೋ ಅಂತ ಭಯ ನನಗೆ. ಹರಿಣಿ ಮೊದಲೇ ಲವ್ ಮಾಡಿದ್ಲ ನೋಡಿದ್ಯಾ ಮಾಮ್? ಅವಳೇನೋ ಸಾಚ ಅನ್ನೋ ಥರ ಆಡ್ತಾ ಇದ್ದೆ. ಇದರಲ್ಲಿ ಹರಿಣಿ ತಪ್ಪೇನಿದೆ? ಇರಬಹುದು. ವರುಣ್ನ ಅವಳು ಇಷ್ಟಪಟ್ಟಿರಬಹುದು. ಆದರೆ ಅವನೇ ಇವಳನ್ನ ಮದುವೆ ಆಗಕ್ಕೆ ಒಪ್ಪದೇ ಇರಬಹುದು. ಆ ಕಾರಣಕ್ಕೆ ಅವಳು ಅರ್ಜುನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪಿರಬಹುದು. ತಪ್ಪೇನಿದೆ? ನಾನು ಕೇಳ್ತಿರೋದು, ಹರಿಣಿ ವರುಣ್ನ ಮದುವೆ ಆಗೋದ್ರಿಂದ ಸಂತೋಷವಾಗಿರ್ತಾಳೆ ಅನ್ನೋದಾದ್ರೆ ನಾವು ವರುಣ್ನ ಹುಡುಕಿ ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ? ಮಿಂಚು ಅರ್ಜುನ್ ಮದುವೆ ಆಗೋದ್ರಿಂದ ಹರಿಣಿಗೆ ಮೋಸ ಆಗ್ಬಾರ್ದು. ಅದಕ್ಕೆ ನಾನು ಹರಿಣಿಗೆ ಬೇರೊಬ್ಬ ಹುಡುಗನ ನೋಡಿ ಮದುವೆ ಮಾಡಿದ ಮೇಲೇನೆ ವಾಪಸ್ ಹೋಗೋದು ಅಂತ ಡಿಸೈಡ್ ಮಾಡಿದ್ದೀನಿ. ಬೇಕಾದ್ರೆ ನನ್ನ ಸೆಕ್ರೆಟರಿನ ಕೇಳಿ, ಎಲ್ಲ ಅಪಾಯಿಂಟ್ಮೆಂಟ್ನು ಪೋಸ್ಟ್ಪೋನ್ ಮಾಡಿದ್ದೀನಿ. ಮಿಂಚು ಮದುವೆ ಆದ್ಮೇಲಿನ ಡೇಟ್ಸ್ ಕೂಡ. ಐ ಬಿಲೀವ್ ಯು ದುಷ್ಯಂತ್. ನಿಮ್ಮ ಬಗ್ಗೆ
ನಾನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಬೇಕಾಗಿಲ್ಲ. ಹರಿಣಿ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಶಿ ಇಸ್ ವೆರಿ ನೈಸ್ ಗರ್ಲ್, ತುಂಬ ಒಳ್ಳೆ ಹುಡುಗಿ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಆ ವರುಣ್ನ ಹುಡುಕಿ ಹರಿಣಿ ಜೊತೆ ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿನೂ ಮುಗಿಯುತ್ತೆ. ನಾನು ಹುಡುಕ್ಸೋ ಯೋಚನೆ ಮಾಡ್ಲಾ ಅಂತ ನಿಮ್ಮನ್ನ ಒಂದು ಮಾತು ಕೇಳಿ. ನೋಡಿ, ಒಟ್ಟಿನಲ್ಲಿ ಹರಿಣಿ ಖುಷಿಯಾಗಿರ್ಬೇಕು ಅಷ್ಟೆ. ಅವಳು ನಿಜವಾಗ್ಲೂ ವರುಣ್ನ ಇಷ್ಟಪಟ್ಟಿದ್ರೆ, ಅವನ್ನ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿರೋದಾದ್ರೆ ಯಾಕಾಗಬಾರ್ದು? ಆದರೆ ಹರಿಣಿನ ಕೇಳಬೇಕು ಅಷ್ಟೆ. ಯಾವ ಹುಡುಗಿ ತಾನೇ ಒಪ್ಕೋತಾಳೆ ಶಾರದವ್ರೆ? ಈಗ ಸೆಟ್ಲ್ ಆಗಿದ್ದ ಮದುವೆ ಇನ್ನೂ ಹಸಿ ಯೋಚನೆಯಲ್ಲಿದೆ. ಈಗಲೇ ನಾವು ವರುಣ್ ಮದುವೆ ಅಂದ್ರೆ ಜನ ಹರಿಣಿ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಅವಳು ಒಪ್ಕೊಳ್ದೇ ಇರಬಹುದು. ನಿಮಗೆ ಬೇಜಾರಿಲ್ಲ ಅಂದ್ರೆ ನಾನು ಈ ವಿಷಯನ ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗಿ ಆಮೇಲೆ ಹರಿಣಿಗೆ ತಿಳಿಸೋಣ ಅಂತಿದ್ದೀನಿ. ಏನಂತೀರಾ? ಸರಿ, ಮೊದಲು ವರುಣ್ನ ಹುಡುಕ್ಸಿ. ಅಬ್ಬಾ, ನನ್ನ ರೂಟ್ ಅಂತೂ ಕ್ಲಿಯರ್ ಆಯ್ತು. ವರುಣ್ ಎಲ್ಲಿದ್ಯಾ, ಬೇಗ ಸಿಗಪ್ಪ ಪ್ಲೀಸ್. ಬಟ್ ಹರಿಣಿ ಏನು ಡಿಸೈಡ್ ಮಾಡ್ತಾಳೋ ಅದೇ ಕೊನೆ ನಿರ್ಧಾರ. ಹೇಳಿದ್ದೀನಿ, ಅವಳು ಮೊದಲು ಇಷ್ಟಪಟ್ಟಿರೋ ಹುಡುಗ ಸಿಕ್ಕಿದ್ರೆ ಯಾವ ಹುಡುಗಿ ತಾನೇ ಬೇಡ ಅಂತ ಹೇಳ್ತಾಳೆ ಮಾಮ್. ಕರೆಕ್ಟ್. ನಾವು ಮೊದಲು ಹುಡುಕೋಣ, ಆಮೇಲೆ ವರುಣ್ ಹರಿಣಿದು, ಅರ್ಜುನ್ ಮಿಂಚುದು ಒಂದೇ ಮಂಟಪದಲ್ಲಿ ಮದುವೆ. ಏನಂತೀರಾ ಶಾರದಾ ಅವರೇ? ಹಲೋ, ನಮಸ್ತೆ ಮೇಡಮ್. ನಿಮ್ಮ ನಂಬರ್ಗೆ ನಮ್ಮ ಲಾಟ್ರಿಲಿ 10 ಕೋಟಿ ಗೆದ್ದಿದೆ. ಕಂಗ್ರ್ಯಾಚುಲೇಷನ್ಸ್. ಅದನ್ನು ರಿಸೀವ್ ಮಾಡೋಕ್ಕೆ ನೀವು ನಾನು ಕೊಡೋ ಅಡ್ರೆಸ್ಸಿಗೆ ಬರಬೇಕಾಗತ್ತೆ. ಹಲೋ, ಯಾಕೆ ಮೇಡಮ್, ನಿಮಗೆ 10 ಕೋಟಿ ಬಂದಿರೋದು ಖುಷಿ ಆಗ್ತಿಲ್ವಾ? ಮಾತಾಡಿ ಮೇಡಮ್. ಇದು ವರುಣ್ ತಾನೇ? ಮಾತಾಡಿ, ನನಗೆ ಗೊತ್ತು, ಇದು ವರುಣೇ. ಪರವಾಗಿಲ್ಲ. ಜಿಂಕೆ ಕಂಡಿಡಿದ್ಬಿಟ್ಯಾ? ಕೆ ನಾನು ಅನ್ಕೊಂಡೆ ಗೊತ್ತಾ, ನೀನಿನ್ನ ನನ್ನ ಕಂಡಿಡ್ದಿಲ್ಲ ಅಂತ. ನೋಡು, ನೀನನ್ನ ಅರ್ಥ ಮಾಡ್ಕೊಳ್ಳೋದೇ ಬಿಟ್ಟಿಲ್ಲ. ಮತ್ತ್ಯಾಕೆ ನನ್ನ ಹಾಗೆಲ್ಲ ಮಾಡಿ ಜೈಲಿಗೆ ಕಳಿಸ್ದೆ? ವರುಣ್ ಪ್ಲೀಸ್, ಈಗಲೇ ನಾನು ದುಃಖದಲ್ಲಿದ್ದೀನಿ. ಈ ಊರೇ ಬೇಡ ಅಂತ ಬಿಟ್ಟು ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ನನಗೆ ಹಿಂಸೆ ಕೊಡಬೇಡಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಅದು ಹೇಗಾಗತ್ತೆ ಜಿಂಕೆ? ನಾನು ಈಗ ತಾನೇ ಆಟ ಶುರು ಮಾಡಿದ್ದೀನಿ. ನೀನು ಮೊದಲೇ ಸೋತ್ಬಿಟ್ಟೆ ಅಂದರೆ ನನಗಿನ್ನ ಆಟದ ಮಜಾನೇ ಹತ್ತಿಲ್ಲ. ನೋ, ನಾನು ಹಾಗೆಲ್ಲ ಬಿಡಲ್ಲ. ಓಕೆ,
ನಿನಗೆ ಈ ಜಾಗ ಬೇಡ ಅಂದರೆ ನೀನು ಯಾವ್ದಾನ ಊರಿಗೆ ಹೋಗು, ಅಲ್ಲೇ ಬರ್ತೀನಿ, ಅಲ್ಲೇ ಆಟ ಆಡೋಣ. ಪ್ಲೀಸ್ ವರುಣ್, ನನಗೆ ಜೀವನನೇ ಸಾಕಾಗ್ಬಿಟ್ಟಿದೆ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಇದೇ ನನಗೆ ಬೇಕಾಗಿರೋದು, ನಿನ್ನ ಭಯ. ನಾನು ಜೈಲಲ್ಲಿ ಕಳೆದಿದ್ದ ಪ್ರತಿ ದಿನನೂ ಬಡ್ಡಿ ಸಮೇತ ನಿನಗೆ ಹಿಂಸೆ ರೂಪದಲ್ಲಿ ವಾಪಸ್ ಕೊಡ್ತೀನಿ. ನಿನಗಿನ್ನು ಒಳ್ಳೆ ದಿನಗಳು ಮುಗೀತು ಅಂದ್ಕೋ ಜಿಂಕೆ. ನಾನು ನಿನಗೆ ಜೀವನ ತೋರ್ಸಲ್ಲ, ನರ್ಕ ತೋರಿಸ್ತೀನಿ. ಸಾಯಕ್ಕೂ ಆಗ್ಬಾರ್ದು, ಬದುಕಕ್ಕೂ ಆಗ್ಬಾರ್ದು. ನಿನಗೆ ನಾನು ಅಂತ ಗೊತ್ತಾಗ್ಲಿ ಅಂತ ತಡೆದಿದ್ದೆ, ಕಂಡಿಡಿದ್ಬಿಟ್ಟೆ. ಅಂದ್ರೆ ನಾನು ಜೈಲಿಂದ ಬಿಡುಗಡೆ ಆಗಿರೋದನ್ನ ಕೇಳಿ ತಿಳ್ಕೊಂಡಿರ್ತೀಯ. ನಾನು ಬಿಡ್ತೀನ? ನೀನ್ ತರ ನಡುಗಿ ಹೆದ್ರಿ ಸಾವು ಬದುಕಿನ ಮಧ್ಯೆ ಒದ್ದಾಡಬೇಕು. ಅದು ನಾನು ಕೊಡೋ ಹಿಂಸೆ ಸ್ಟೈಲು. ಓಕೆ, ಇನ್ಮೇಲೆ ಶುರು ಜಿಂಕೆ. ನಿನಗೆ ನಾನು ನರ್ಕ ತೋರಿಸ್ತೀನಿ, ನೋಡೋಕೆ ರೆಡಿಯಾಗಿರೋ. ಹರಿಣಿ, ಅಲ್ಲ ನೀವ್ಯಾಕೆ ಇಲ್ಲಿ ಹೇಳ್ತಾ ನಿಂತಿದ್ದೀರಾ? ಏನಾಯ್ತು? ಎಲ್ಲಿಗೆ ಹೊರಟ್ರಿ? ಸಾರಿ ಅರ್ಜುನ್, ಅದು ನಾನು ನಿಂಚು ಫೋನ್ ಮಾಡಿದ್ರು, ನಿಮ್ಮ ಮನೆಗೆ ಹೊರಟಿದ್ದೆ. ಓ ಹೌದಾ, ನಾನು ಮನೆಗೆ ಹೊರಟಿದ್ದೆ. ಬನ್ನಿ ಜೊತೆಗೆ ಹೋಗೋಣ. ಬೇಡ, ಈಗ ನಾನಿಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಿಂತಿರೋದೆ ತಪ್ಪು. ಇನ್ನೇನಾದರೂ ನಿಮ್ಮ ಜೊತೆ ಬಂದರೆ ಅದಿನ್ನೂ ದೊಡ್ಡ ತಪ್ಪಾಗ್ಬಿಡುತ್ತೆ. ಬೇಡ, ನೀವು ಹೊರಡಿ. ನೋಡಿ, ನೀವು ತುಂಬ ಗಾಬರಿಲಿದ್ದೀರಾ ಅನ್ಸುತ್ತೆ. ಅದು ಅಲ್ಲದೆ ರಸ್ತೆಯಲ್ಲಿ ಬೇರೆ ಅಳ್ತಾ ನಿಂತಿದ್ದೀರಾ. ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಯಾಕೋ ಮನಸ್ಸು ಹೋಗ್ತಿಲ್ಲ. ಬನ್ನಿ, ನಾನು ಮನೆಗೆ ಹೋಗ್ತಿರೋದಲ್ಲ. ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ನೀವು ಹೊರಡಿ. ನೋಡಿ, ಮೊದಲಿನ ಹಾಗೆ ನಾನು ನಿಮ್ಮನ್ನು ಕೇಳ್ತಾ ಇಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ಏನೋ ತೊಂದರೆ ಇದ್ದೀರಾ ಅನ್ನಿಸ್ತಿದೆ. ನಾನು ಮನೆಗೆ ಹೋಗ್ತಿರೋದ್ರೆ ನಿಮ್ಮನ್ನು ಕರಿತಿರೋದು. ದಯವಿಟ್ಟು ಬನ್ನಿ ಬನ್ನಿ. ಅಲ್ಲ, ಅದು ನೋಡಿ, ನಿಮ್ಮ ಮನಸ್ಸಲ್ಲಿ ಏನೂ ಇಲ್ಲ ಅಲ್ವಾ? ಮಿಂಚುಗೆ ನನ್ನನ್ನು ಬಿಟ್ಕೊಟ್ಟು ಮದುವೆಯಿಂದ ನೀವು ಹಿಂದೆ ಸರಿದಿದ್ದೀರಾ. ಬೇರೆ ಯಾವ ಹುಡುಗಿಯಾಗಿದ್ರೂ ಇಂಥ ತ್ಯಾಗನ ಮಾಡ್ತಿರ್ಲಿಲ್ಲ. ಅಂಥ ನಿಮ್ಮನ್ನು ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋಕ್ಕೆ ನನ್ನ ಮನಸ್ಸಾಕೆ ಹೋಗ್ತಾ ಇಲ್ಲ. ಹರಿಣಿ, ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ. ಬನ್ನಿ ಹರಿಣಿ, ಕೂತ್ಕೊಳ್ಳಿ. ದ್ರೋಹಿ, ನನ್ನ ಸ್ನೇಹಿತ ಆಗಿ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ಗೊತ್ತು ಬಿಡಲೋ, ನೀನೇನೇ ಮಾಡಿದ್ರು ಹರಿಣಿ ಮಾತ್ರ ಉಳಿಯಲ್ಲ. ರಿಚಾಗಿ ಮದುವೆ ಮಾಡ್ತಾ ಇದ್ದೀರಾ. ನೀವು ಫೋನ್ ಮಾಡಿದ್ದಕ್ಕೆ ಗುಜರಾತಿಂದ ಸೀರೆ ತರಿಸಿದ್ದೀನಿ ಮೇಡಮ್. ಅದರಲ್ಲಿ ಇನ್ನೊಂದು ಡಿಸೈನ್ ಇದೆ, ತೋರಿಸ್ತೀನಿ ಇದೆ ನೋಡಿ.
ನೋಡಿ ಮೇಡಮ್, ಇದು ಹೊಸದಾಗಿ ಬಂದಿದೆ. ಅಯ್ಯ ಪಾಪಿ, ಕ್ಷಮಿಸಿ ಸರ್, ನನ್ನ ಹೆಸರು ಗೋಪಿ. ಗೋಪಿ, ನಿನ್ನ ಸೀರೆ ಕತೆ ಬೇಗ ಮುಗಿಸಪ್ಪ. ಇಲ್ಲಿದ್ರೆ ನನ್ನ ಹೆಂಡತಿ ನೋಡ್ತಾನೆ ಇರ್ತಾಳೆ, ನೀನು ಬಡ್ಕೋತಾನೆ ಇರಬೇಕು. ಇವತ್ತು ಮುಗಿಯೋದಿಲ್ಲ ಸೀರೆ ವ್ಯಾಪಾರ. ನೋಡ್ಲಿ ಬಿಡಿ ಸರ್, ರಿಚ್ ಆಗಿ ಮದುವೆ ಮಾಡ್ತಾ ಇದ್ದೀರಾ. ಮಿಂಚು, ಕೂಲ್ ಡೌನ್. ಏನ್ ಡ್ಯಾಡ್ ಕೂಲ್ ಡೌನು? ಇವ್ ನೋಡಿ ಏನ್ ಮಾಡಿದಾನೆ ಅಂತ. ನಾನೇನು ಮಾಡಿದ್ದೀನಿ? ಹರಿಣಿಗೆ ನೀವೇ ಮೆಸೇಜ್ ಹಾಕಿದ್ರಂತೆ ಮನೆಗೆ ಬರೋದಕ್ಕೆ. ದಾರಿಲಿ ಬರ್ತಾ ಸಿಕ್ಕಿದ್ರು ಕರ್ಕೊಂಡು ಬಂದೆ. ತಪ್ಪೇನೋ? ತಪ್ಪು ನಿಂದಲ್ಲ, ನೋಡೋ ಕಣ್ಣುಗಳದ್ದು, ಅರ್ಥ ಮಾಡ್ಕೊಳ್ಳೋ ಮನಸ್ಸುಗಳದ್ದು. ಏನು ಮಾಡೋಕ್ಕಾಗುತ್ತೆ ಅಲ್ವಾ ವೈಫು? ತುಪ್ಪ ಸುರಿಬೇಡಿ, ನೀವು ಸ್ವಲ್ಪ ಸುಮ್ಮನಿರಿ. ಏನು ಅರ್ಜುನ್ ಇದೆಲ್ಲ? ಹರಣಿ, ಏನಮ್ಮ ಇದು? ಈಗ ವಿಚಾರಗಳು ಹೇಗಾಗಿದೆ ಅಂತ ನಿನ್ಗೆ ಗೊತ್ತಲ್ಲ. ಅರ್ಜುನ್ ಜೊತೆನೇ ಯಾಕೆ ಬಂದಿದ್ಯಾ? ಸಾರಿ, ನನ್ಗೆ ಯಾವುದೋ ಕಾಲ್ ಬಂದು ನಾನು ಗಾಬರಿ ಆಗಿದ್ದೆ. ಅಷ್ಟರಲ್ಲಿ ಅರ್ಜುನ್ ಕಾಣಿಸಿದ್ರು. ನಾನು ಬರೋಕೆ ಹಿಂಜರ್ದೆ. ಆದ್ರೆ ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದೆ. ಏನೀಗ? ಯಾಕಪ್ಪ ಅರ್ಜುನ, ಬೇಡದೇ ಇರೋ ಟೈಮ್ನಲ್ಲಿ ನಿನ್ನ ಧ್ವನಿ ಏರುತ್ತಲ್ಲ. ಅರ್ಜುನ ಸುಮ್ಮನಿರು. ಯಾಕಪ್ಪ ಇವತ್ತು ಪಶ್ಚಿಮದಲ್ಲಿ ಹುಟ್ಟಿದೇನೋ ನೀನು? ನೋಡು ಮಾವ ಏನು ಅನ್ಕೊಂತಾರೆ. ಇವಳು ತುಂಬಾ ಗಾಬರಿಲಿದ್ಲು. ಮನುಷ್ಯತ್ವಕ್ಕೆ ಕರ್ಕೊಂಡು ಬಂದೆ. ನಿಮಗೆಲ್ಲ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಈ ಮದುವೆ ಯಾಕೆ? ಏನ್ ಮಿಂಚು, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಮಿಂಚು, ಯಾಕಿಲ್ಲ ಅರ್ಜುನ್? ಮಿಂಚುಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ. ಅಷ್ಟೇ, ಈಗ ವಿಷಯ ಮುಗಿತಲ್ಲ. ಹರಣಿ, ಬಾಮ್ಮ ಕೂತ್ಕೋ, ಸೀರೆಗಳು ಬಂದಿವೆ ನೋಡುವಂತೆ. ಬಾ ಬಾಮ್ಮ. ಕೂತ್ಕೊಮ್ಮ. ಸೀರೆ ತೋರಿಸಿ ಸರ್. ಏನು ಇವಳಿಗೆ ನಾವು ಉರ್ಸೋಣ ಅಂದ್ರೆ ಇವಳೇ ನಮಗೆ ಬತ್ತಿ ಇಟ್ಲಲ್ಲ. ಯಾಕೆ ಅವಸರ ಮಾಡ್ತಿದ್ಯಾ? ಇನ್ನು ಮುಂದೆ ನಮ್ಮದೇ ಆಟ, ನೋಡ್ತಾ ಇರೋ. ಅರ್ಜುನ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಪ್ಲೇಸ್.
ಮಾತಾಡಿ ಮಾವ. ಏನೋ ಹೇಳಬೇಕು ಅಂತ ಕರ್ಕೊಂಡು ಬಂದು ಸುಮ್ಮನೆ ನಿಂತ್ಬಿಟ್ರಿ. ಅರ್ಜುನ್, ನೀನು ಗಂಡಸು, ಏನೇ ಇದ್ರೂ ನೇರವಾಗಿ ಹೇಳ್ತೀಯ. ಆದರೆ ಮಿಂಚು ಇನ್ನೂ ನೇರವಾಗಿ ತಗೊಳ್ಳೋದನ್ನು ಕಲಿಬೇಕು. ಅವಳ ಬಗ್ಗೆ ನೀನು ಬೇಜಾರು ಮಾಡ್ಕೋಬಾರ್ದು. ಅವಳನ್ನ ಅರ್ಥ ಮಾಡಿಕೊಂಡ್ರೆ ನೀನು ಸಂತೋಷವಾಗಿರ್ಬಾರ್ದು. ಅದು ಉಲ್ಟಾ ಯಾಕಾಗಬಾರ್ದು? ಆ ಕಾಲನೂ ಬರುತ್ತೆ. ನೀನು ಅವಳಿಗಿಂತ ಬುದ್ಧಿವಂತ ಅಂತ ನಿನಗೆ ಹೇಳಿದೆ. ಸರಿ, ಹರಿಣಿಗೆ ಮೋಸ ಆಗಬಾರ್ದು ಅನ್ನೋದು ಶಾರದವರ ಆಸೆ. ಅದಕ್ಕೆ ಒಂದು ವಿಚಾರದ ಬಗ್ಗೆ ನಿನ್ನನ್ನು ಕೇಳೋಣ ಅಂತ. ಏನದು? ಕೇಳಿ. ವರುಣ್ ಬಗ್ಗೆ.